ಸುದೀಪ್ ಸರ್, ಎಸ್ ಮ್ಯಾಮ್. ಕಾಲ ಭೈರವ ಹಾಗೂ ಸುದೀಪ್, ಸೊ ಇಬ್ರಲ್ಲಿ ಮೋಸ್ಟ್ ಡೇಂಜರಸ್ ಯಾರು? ಎದುರುಗಡೆ ಯಾರು ನಿಂತಿದ್ದಾರೋ ಅದ್ರ ಮೇಲೆ ಡಿಪೆಂಡ್ ಆಗತ್ತಮ್ಮ. ನನ್ನ ಹತ್ರ ಏನಿಲ್ಲ. ಎದುರುಗಡೆ ರಾಧೆ ನಿಂತಿದ್ರೆ ಕೃಷ್ಣ ಆಗ್ತೀವಿ, ಇನ್ಯಾರೋ ನಿಂತಿದ್ರೆ ಕಾಲಭೈರವ ಆಗ್ತೀವಿ, ಹೊಸ್ಕೊಂಡು ನಿಂತಿರೋದ್ರೆ ಅಡ್ಗೆಯವ್ರು ಆಗ್ತೀವಿ, ಬೌಲಿಂಗ್ ಮಾಡೋರಾದ್ರೆ ಬ್ಯಾಟ್ಸ್ಮನ್ ಆಗ್ತೀವಮ್ಮ. ಅಷ್ಟೊಂದು ಮುಗಿದೋಗುತ್ತೆ. ಜೆಂಡರ್ ಚೇಂಜ್ ಆಗಿದ್ರೆ? ಜೆಂಡರ್ ಚೇಂಜ್ ಆಗಿದ್ರೆ? ಜೆಂಡರ್ ಚೇಂಜ್ ಆಗಿದ್ದ ದಿನ ಮಾತಾಡೋಣ. ಎನಿ ಡೌಟ್ಸ್? ನೋ. ಐ ಆಮ್ ವೆರಿ ಶ್ಯೂರ್. ರೈಟ್. ಧ್ರುವ ಸರ್, ಒಂದು ನಿಮಿಷ. ಸಿಸಿಎಲ್ ಎಷ್ಟು ದಿನ ಆಡಿದೆ ಸರ್? ಒಂದು ನಿಮಿಷ ಅರ್ಜುನ, ನೀನ್ ಮಾತಾಡ. ಸಿಸಿಎಲ್ ಅಲ್ಲಿ ಎಷ್ಟು ಮ್ಯಾಚ್ ಆಡಿದೆ? ಎಷ್ಟು ದಿನ ಆಡಿದೆ? ಮತ್ತೇನಕ್ಕೆ 4 ವೀಕೆಂಡ್ ಸಿಸಿಎಲ್ ಅಲ್ಲಿ ಆಡಿದೆ. ಆ 4 ವೀಕೆಂಡ್ ಮೈನಸ್ ಮಾಡಿದ್ರೆ ಚಿತ್ರರಂಗಕ್ಕೆ ನಾನು ಎಲ್ಲಾ ಭಾಗಗಳನ್ನ ಕೊಟ್ಟಿರೋದು. ಕರೆಕ್ಟಾ? ಅದನ್ನ ನೋಡಿ ನಾನು ವೀಕೆಂಡ್ ಅಲ್ಲಿ ಏನ್ ಮಾಡಿದೆ ನಿಮ್ಗೆ ಯಾಕೆ? ಸಿಸಿಎಲ್ ಅಲ್ಲಿ ಮಾಡಿದೆ, ಸಿಸಿಎಲ್ ಅಲ್ಲಿ ಆಡ್ತಾ. ಸಿಸಿಎಲ್ ಇಂದ ನಿಮ್ಗೆ ಏನ್ ಸರ್ ತೊಂದರೆ ಆಗಿದೆ? IPL ಹೇಳಿದ್ರಿ. ಯಾವುದೇ ಒಬ್ಬ ಇವಾಗ ಒಂದು ಚಿತ್ರರಂಗ ತಗೊಂಡ್ರು ಅಲ್ಲೊಬ್ರು ದೊಡ್ಡ ನಟರು ಇರ್ಬೋದು, ಅವರೇ ನಂಬರ್ 1 ನಟರು ಅಂತ ಇರ್ಬೋದು. ಕರೆಕ್ಟ್? ಎಲ್ಲ ಚಿತ್ರರಂಗದಲ್ಲಿ ಒಂದಿರುತ್ತೆ ಒಂದು ದೊಡ್ಡ ಪ್ರಸಿದ್ಧವಾದಂತ ಹೆಸರು. ಹಾಗಂತ ಬೇರೆ ನಟರು ಸಿನಿಮಾ ಮಾಡಲ್ವಾ? ಬೇರೆ ನಟರು ಇಲ್ವಾ? ಕರೆಕ್ಟಾ? ಇರ್ತಾರೆ. ಇವತ್ತು ಅವ್ರ ಅಪ್ಪಂದರಾಗಿರ್ತಾರೆ, ಅವ್ರ ಮಕ್ಕಳಾಗಿರ್ತಾರೆ, ನಾಳೆ ಅವ್ರಿಗೆ ಮಕ್ಕಳಾಗಿರ್ತಾರೆ, ಅವ್ರ ಅಪ್ಪ ಆಗ್ತಾರೆ. ಇರುತ್ತೆ. ಈಗ ರಾಮ, ಮಹಾದೇವ, ಮಹದೇಶ, ಕಾಲಭೈರವ ಈ ತರ ಯಾಕೆ ಕಾರಣ ಏನು ಅಂತ? ಏನು ಹಳ್ಳಿಯಿಂದ ಬಂದನಲ್ವಾ ಸ್ವಲ್ಪ, ಅದರಿಂದ ಏನು ಐ ಥಿಂಕ್ ಸೊ. ಒಳ್ಳೇದ್ರಿ. ಇದು ಬಿಟ್ಬಿಟ್ಟು ಒಂದು ಹೀರೋಗೆ ಮಚ್ಚು, ಇನ್ನೊಂದಿಗೆ ಕೊಚ್ಚು ಅಂತ ಹಿಡಿದ್ರೆ ನಾವ್ ಏನಾಗಬೇಕಿದ್? ನಾವು ಒಳ್ಳೊಳ್ಳೆ ಹೆಸರು ಇಡ್ತಾ ಇದಾರೆ, ತಲೆ ಕೆಡಿಸ್ಬೇಡಿ ಸುಮ್ಮನೆ. ಇಮ್ಯಾಜಿನ್, ಮಚ್ ಬಂದ, ಚೂರಿ ಸಿಕ್ಕದ, ಅಲ್ಲಿ ಬ್ಲೇಡ್ ಬಂದ್ರು, ಇವ್ರ ಮಧ್ಯದಲ್ಲಿ ಒಂದು ಪ್ರೇಮ ಪ್ರಸಂಗ. ಯಾಕಪ್ಪ? ಇವರ ಪ್ರೀತಿಯಲ್ಲಿ ಮಳೆ ಹುಟ್ಟಿತು. ಸರ್, ಇಲ್ಲಿ ಕಾಲಭೈರವ ಅಂತ ಹೇಳೋದು ಕಥಾನಾಯಕನಿಗೆ ಒಬ್ಬ ಮಾರ್ಗದರ್ಶಕ. ಸುದೀಪ್ ಸರ್, ನಿಮ್ಗೆ ಕಥಾನಾಯಕನಿಗೆ